ವೇದಿಕೆಯಿಂದ ಎಲ್ಲರೂ ಸಹಕರಿಸಿದ್ದೀರಾ. ದಯಮಾಡಿ ಬಂದಂತ ಎಲ್ಲ ನೆರೆಹೊರೆಯ ಸ್ನೇಹಿತರು ಇಲ್ಲಿ ಸುಮಾರು 14 ವರ್ಷಗಳ ನಂತರ ಈ ಕ್ರೀಡಾಕೂಟ ನಡೀತಾ ಇದೆ. ಸಮಸ್ತ ಗ್ರಾಮಸ್ಥರ ಹಳೆ ವಿದ್ಯಾರ್ಥಿಗಳ ದಾನಿಗಳ ಒಂದು ಅವನು ಔಟ್ ಆಗಿದ್ದ. ದನಿ ಇಲ್ಲ ರವಿ ನಿಂತ್ಕ ಕಾಡ್ಲ
ಹತ್ರ ತೆಗೆದು ಹೋಗಿಲ್ಲ ಎಲ್ಲ ಬಂದವ್ರೆ ಆಗಿರಿ ಅಥವಾ ಸೋದ್ರ ಸೋಲ್ತೀರಿ ಹಂಗಾದ್ರೆ ಶಬಾಷ್ ಅಕ್ಕ ಫ್ರೀ ಕೊಡ್ತಾರೆ ಸರ್ ಪ್ರೋಗ್ರಾಮ್ನಾಗದ ನಾನು ಆನ್ ಮಾಡ್ತಾ
ಹಾಂ ಊರಾಗಪ್ಪ ಅಲ್ಲ ಮಾಡ್ತದೆ ಕೂಟ ಯಶಸ್ವಿಯಾಗಿ ಆಮೇಲೆ ಮಾಡ್ತದೆ ಕ್ರೀಡಾಕೂಟ ಯಾವುದೇ ಒಂದು ಸಣ್ಣ ತೊಂದರೆ ಇಲ್ಲದೆ ಈ ಒಂದು ಕ್ರೀಡಾಕೂಟ ಸ್ನೇಹಕ್ಕೆ ಒಂದು ಪ್ರತೀಕವಾಗಿ ಈ ಒಂದು ಕ್ರೀಡಾಕೂಟ ನಾವು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇವೆ. ಈ ಒಂದು ಯಶಸ್ವಿನ ಕ್ರೀಡಾಕೂಟದ ಹಿಂದೆ ತಾವುಗಳೆಲ್ಲರೂ ಸಹ ಸಹಕರಿಸಿದ್ದೀರಾ. ಈ ವರ್ಷದ ಕ್ರೀಡಾಕೂಟದ ನಂತರ ಬರುವ ವರ್ಷದ ಕ್ರೀಡಾಕೂಟವನ್ನ ನಮ್ಮ ಮತ್ತೊಂದು ಸ್ನೇಹಮಯಿ ಊರಾಗಿರ್ತಕ್ಕಂಥ ಸಾಸ್ವೇಡಿ ಅವರು ಈ ಒಂದು ಕ್ರೀಡಾಕೂಟವನ್ನು ನಡೆಸುವ ಒಂದು ಜವಾಬ್ದಾರಿ ಇದೆ. ಈ ಒಂದು ಚಂಡೇರಿ ವಲಯದ ಕ್ರೀಡಾಕೂಟದ ಈ ಒಂದು ಧ್ವಜವನ್ನ ವಲಯ ಸಂಚಾಲಕನಾಗಿ ಬರುವ ವರ್ಷ ಕ್ರೀಡೆ ನಡೆಸತಕ್ಕಂಥ ಶಾಲೆಯಾಗಿರ್ತಕ್ಕಂಥ ಸಾಸ್ವೇಡಿ ಶಾಲೆಯ ದೈಹಿಕ ಶಿಕ್ಷಕರಿಗೆ ಈ ಒಂದು ವಲಯ ಧ್ವಜವನ್ನ ನಾನು ಹಸ್ತಾಂತರ ಮಾಡ್ತಾ ಇದ್ದೇನೆ. ದಯಮಾಡಿ ಆ ಶಾಲೆಯ ದೈಹಿಕ ಶಿಕ್ಷಕರು ಬಂದು ಈ ಒಂದು ಧ್ವಜವನ್ನ ಸ್ವೀಕರಿಸಬೇಕು. ಇದೇ ರೀತಿ ನಮ್ಮ ಚೀಟೇರಿಯ ಗ್ರಾಮದಲ್ಲಿ ನಡೆದಂತ ಕ್ರೀಡಾಕೂಟವು ಸಾಸ್ವೇಡಿಯಲ್ಲಿ ಸಹ ನಡೀಲಿ ಅಂತ ಅವರಿಗೆ ಈಗಲೇ ಅವರಿಗೆ ಶುಭ ಕೋರುತ್ತಾ ಮುಂದಿನ ಒಂದು ಕ್ರೀಡಾಕೂಟ ಯಶಸ್ವಿಗೆ ನಾವು ಸಹಕಾರ ಕೊಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾವು ಹೇಳ್ತಾ ಇದ್ದೇವೆ. ಈ ಒಂದು ಚೀಟೇರಿ ಕ್ರೀಡಾಕೂಟದ ವಲಯಕೂಟದ ಈ ಬಾವುಟವನ್ನ ನಮ್ಮ ಸ್ನೇಹಿತರಾದ ಸುರೇಶ್ ನಾಯ್ಕ್ ಮತ್ತು ಸಂಜೀವ್ ಪಾಟೀಲ್ ಅವರು ಬಹಳಷ್ಟು ಗೌರವಯುತವಾಗಿ ಈ ಧ್ವಜವನ್ನ ಹಸ್ತಾಂತರ ಮಾಡಲು ತಯಾರಲ್ಲಿದ್ದಾರೆ. ಇಷ್ಟು ಶಿಸ್ತುಬದ್ಧವಾಗಿ ಯಾವುದೇ ವಲಯ ಮಟ್ಟದಲ್ಲಿ ಈ ತರ ಫ್ಲಾಗ್ ಅನ್ನು ಸಹ ವಂದನೆಯನ್ನ ಮಾಡಿದ್ದನ್ನ ನಾವು ನೋಡಿಲ್ಲ. ಯಾಕಂದ್ರೆ ಆಟ ಮುಗಿದಲ್ಲಿ ಎಲ್ಲರೂ ಹೋಗ್ಬಿಡೋರು. ಈ ಆಟಗಳ ನಡುವೆ ಕ್ರೀಡಾಪಟುಗಳ ನಡುವೆ ಈ ಒಂದು ಧ್ವಜವನ್ನ ಹಸ್ತಾಂತರ ಮಾಡ್ತಕ್ಕಂಥ ಸುದೈವ ಈ ನಮ್ಮ ಜಿಗಟೇರಿ ವಲಯ ಕ್ರೀಡಾಕೂಟದಲ್ಲಿ ನಮಗೆ ಸಿಕ್ಕಿರೋದು ಪುಣ್ಯ. ಈ ಒಂದು ಧ್ವಜವನ್ನ ಶ್ರೀಯುತ ಸೂರ್ಯನಾಯ್ಕ ಅವರು ಹಸ್ತಾಂತರ ಮಾಡ್ತಾ ಇದ್ದಾರೆ. ಅವರನ್ನ ನಾವು ಸಾಸ್ವೇಡಿ ಮುಂದಿನ ವರ್ಷ ಕ್ರೀಡಾಕೂಟ ಯಶಸ್ವಿಯಾಗಿ ಮಾಡಿಸಿ ಒಬ್ಬೊಬ್ಬರಲ್ಲಿ ಆಡೋದು ಈಗ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ನಡೀತವೆ ನೋಡಿದ್ದೀರಿ. ನ್ಯೂಸ್ ಪೇಪರ್ ನೋಡಿ ಎಷ್ಟರ ಮಟ್ಟಿಗೆ ಹೆಣ್ಮಕ್ಕಳಲ್ಲಿ ಮುಜುಗರ ಮನೋಭಾವನೆ ಬರಬಾರ್ದು, ಎಷ್ಟರ ಮಟ್ಟಿಗೆ ಸಾಧನೆಗಳನ್ನು ಮಾಡ್ತಿದ್ದಾರೆ. ನಮ್ಮ ಒಲಿಂಪಿಕ್ಸ್ ಪದಕದ ಪಟ್ಟಿಯಲ್ಲಿ ಯಾವ ಸಾಧನೆಗಳು ಉಳಿದಿದ್ದಾವೆ ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ. ನೀವು ಕೂಡ ಹಳ್ಳಿಯಿಂದ ಇಲ್ಲಿಯವರೆಗೂ ಸಾಧನೆ ಮಾಡಿ ತೋರಿಸಿ ನಿಮಗೂ ಅವಕಾಶಗಳಿದ್ದಾವೆ. ಹೌದಾನೆ? ಅದಕ್ಕೆ ನ್ಯೂಸ್ ಪೇಪರ್ ನೋಡಿ, ನ್ಯೂಸ್ ಪೇಪರ್ ಓದಿ ಹೆಡ್ಲೈನ್ಸ್ ಓದ್ಬಿಡಿ, ಒಳಗಡೆ ಇರ್ತಕ್ಕಂಥ ವಿಷಯಗಳನ್ನು ಓದಿ. ಕ್ರೀಡಾ ಯಾವುದೇ ಸಿಇಟಿ ಎಕ್ಸಾಮ್ಗಳನ್ನು ಬರೆಯುವಾಗ ಸುಮಾರು 8ರಿಂದ 10 ಕ್ವಶನ್ಸ್ ಬರ್ತವೆ. ಬಂದಾಗ ಇವೆಲ್ಲ ಓದಿದ್ದನ್ನು ನೀವು ರಿಮೆಂಬರ್ ಮಾಡಿಕೊಂಡ್ರೆ ಅದು ಮುಂದೆ ನೀವು ಕಾಂಪಿಟೇಷನ್ ಎಕ್ಸಾಮಲ್ಲಿ ಬರುವಂತ ಅಲ್ಲಿ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀರಿ. ಹೀಗೆ ಒಲಿಂಪಿಕ್ಸ್ ನಡೀತಿರೋದನ್ನು ನೋಡಿದ್ರೆ ಸ್ಪೋರ್ಟ್ಸ್ 10 ಸ್ಪೋರ್ಟ್ಸ್ ಆ ಚಾನಲ್ ಒಳಗೆ ಒಂದೊಂದು ಇರಬೇಕು. ಸುಮಾರು ನಾವೆಲ್ಲರೂ ಇನ್ನು ಪ್ರತಿಯೊಂದು ಸಹ ಕೂಡ ಪೂಜೆ ಮಾಡಿ ನಿಮ್ಮಲ್ಲಿ ಆ ಜಾಗದಲ್ಲಿ ನಿಮ್ಮನ್ನು ಶಿಕ್ಷಣ ಹೊಂದಿಕೊಳ್ಳುತ್ತೆ. ಅವರಿಗೆ ಎಲ್ಲ ಮಾಡಿ ಎಲ್ಲ ಜಾಗಗಳಲ್ಲಿ ಮಾಡಿಕೊಡುವಂತ ಸಿದ್ಧತೆ ಮತ್ತು ಅವಕಾಶಗಳ ಹಲವಾದ ಮಿಶ್ರಣ. ಕ್ರೀಡೆಯಲ್ಲಿ ಯಶಸ್ಸು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಹಾಗೂ ಕ್ರೀಡೆಯಲ್ಲಿ ವಿಫಲರಾದ ವಿದ್ಯಾರ್ಥಿಗಳಿಗೂ ಕೂಡ ಆ ವಿದ್ಯಾರ್ಥಿಗಳು ಸೋಲು ಎಂಬುದನ್ನು ಯಾವತ್ತೂ ಕೂಡ
ನೆರವೇರಿಸಿಕೊಡ್ಬೇಕು ಅಂತೇಳಿ ಕೇಳಿಕೊಂಡಾಗ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಪೊಲೀಸ್ ಜಬೇದಾರ್ ಆರಕ್ಷಕ ಠಾಣೆ ಅವರು ಇವ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಡಿ ಭೀಮಪ್ಪ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಶಾಲೆಯ ಸದಸ್ಯರಾಗಿರ್ತಕ್ಕಂಥ ಆರ್.ಎಂ. ವಿವೇಕಾನಂದ ಸ್ವಾಮಿಗಳು ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಂ ಲೋಕಣ್ಣ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸೈಡ್ ಆಗಿ ಆ ಕಡೆ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೂ ನಾಲ್ಕನೇ ಪ್ರೌಢಶಾಲೆ ಪ್ರಭಾರಿ ಮುಖ್ಯೋಪಾಧ್ಯಾಯ ಹಾಗೂ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಎಲ್ಲ ಈ ಕ್ರೀಡಾಕೂಟದ ರೂವಾರಿಗಳು ಎಂ.ಎ. ಜನಾರ್ದನ್ ರೆಡ್ಡಿ ಸರ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೆ ಕಾರಣಕರ್ತರನ್ನು ಮುಗಿಸುತ್ತೇವೆ. ಜೈ ಹಿಂದ್.